ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕರಾಗಿ ನಟಿಸಿ ರಿಯಲ್ ಸ್ಟಾರ್ ಉಪೇಂದ್ರ, ನಾಗಾರ್ಜುನ, ಅಮೀರ್ ಖಾನ್, ಶ್ರುತಿ ಹಾಸನ್, ಸತ್ಯರಾಜ್ ಅವರನ್ನು ಒಳಗೊಂಡ ದಿ ಮೋಸ್ಟ್ ಆಂಟಿಸಿಪೇಟೆಡ್ ಕೂಲಿ ಸಿನಿಮಾ ಇಂದು ತೆರೆಕಂಡಿದೆ. 400 ಕೋಟಿ ಪ್ಲಸ್ ಬಜೆಟ್, ದೊಡ್ಡ ತಾರಾ ಬಳಗ, ಲೋಕೇಶ್ ಅವರ ನಿರ್ದೇಶನದ ಜವಾಬ್ದಾರಿ ಜೊತೆಗೆ ಬಾಲಿವುಡ್ ನ ವಾರ್ 2 ಸಿನಿಮಾದೊಂದಿಗೆ ಏರ್ಪಟ್ಟಿರುವ ದೊಡ್ಡ ಕ್ಲಾಶ್, ಈ ಎಲ್ಲಾ ಕಾರಣಗಳಿಂದ ಗಮನ ಸೆಳೆದಿರುವ ಕೂಲಿ ಹೇಗಿದೆ, ಈ ಸಿನಿಮಾದ ಕತೆ, ಪಾತ್ರ ಪೋಷಣೆ, ಪಾಸಿಟಿವ್ ಅಂಶಗಳು ಮುಂತಾದವುಗಳನ್ನ ಈ ಸಿನಿ ವಿಮರ್ಶೆಯಲ್ಲಿ ಚರ್ಚಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲು ಲೋಕೇಶ್ ಕನಗರಾಜ ಇದು ತಮ್ಮ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಸೇರಿದ ಸಿನಿಮಾ ಅಲ್ಲ ಅಂತ ಕನ್ಫರ್ಮ್ ಮಾಡಿದ್ರು. ಹಾಗಿದ್ರು ಬಹಳಷ್ಟು ಅಭಿಮಾನಿಗಳು ಮತ್ತು ವಿಮರ್ಶಕರು ಇದು LCU ಸಿನಿಮಾ ಇರಬಹುದು ಎಂಬ ವಿಶ್ಲೇಷಣೆಗೆ ಇಳಿದಿದ್ರು. ಈಗ ರಜನಿಕಾಂತ್ ಅವರ ಭೂಮಿಕೆಯಲ್ಲಿ ಮೂಡಿ ಬಂದಿರುವ ಕೂಲಿ ಸಿನಿಮಾ ನಿರ್ದೇಶಕ ಲೋಕೇಶ್ ಕನಗರಾಜ ಹಿಂದೆ ತಳಪತಿ ವಿಜಯ್ ಅವರಿಗೆ ಮಾಡಿದ್ದ ಮಾಸ್ಟರ್ ಸಿನಿಮಾದ ರೀತಿಯಲ್ಲೇ ಇರೋ ಸ್ಟ್ಯಾಂಡ್ ಅಲೋನ್ ಸಿನಿಮಾ. ಹಾಗಿದ್ದರೂ 1981ರಲ್ಲಿ ರಜನಿಕಾಂತ್ ಅವರು ನಟಿಸಿದ್ದ ಥೀ ಸಿನಿಮಾದ ಒಂದು ಎಳೆ ಇಲ್ಲಿ ಮುಖ್ಯ ಕಥೆಯಾಗಿ ಮುಂದುವರೆದು ಹೊಸ ಪಾತ್ರಗಳನ್ನು, ಹೊಸ ಕಥೆಯನ್ನು ಇಂಟ್ರೊಡ್ಯೂಸ್ ಮಾಡುತ್ತಾ ಹೋಗುತ್ತೆ. ಕೂಲಿ ಸಿನಿಮಾದಲ್ಲಿ ಹೈಲೈಟ್ ಆಗೋ ಮುಖ್ಯ ಅಂಶ ಅಂದ್ರೆ ಇಲ್ಲಿನ ಟೈಟ್ ಸ್ಕ್ರೀನ್ ಪ್ಲೇ. ಆರಂಭದಲ್ಲೇ ಬರುವ ಒಂದು ಕೊಲೆಯ ಸನ್ನಿವೇಶದಿಂದ ತೆರೆದುಕೊಳ್ಳುವ ಕೂಲಿ ಹಲವಾರು ಟ್ವಿಸ್ಟ್ ಗಳಿಂದ ಒಂದು ರೋಚಕ ಅನುಭವ ಉಂಟು ಮಾಡುತ್ತೆ. ಎಲ್ಲಾ ಪಾತ್ರಗಳನ್ನು ಮೊದಲೇ ಪರಿಚಯಿಸುವ ಈ ಸಿನಿಮಾ ಅಲ್ಲಲ್ಲಿ ಅತಿ ಆಯ್ತು ಅನ್ನಿಸುವಾಗ ಹೊಸ ಸನ್ನಿವೇಶಗಳು ಸೇರಿಕೊಂಡು ಕ್ರಿಯೇಟ್ ಆಗುವ ಸಸ್ಪೆನ್ಸ್ ಇನ್ನಷ್ಟು ಡೀಪ್ ಆಗುತ್ತಾ ಸಾಗುತ್ತದೆ. ಆ ಕೊಲೆಯನ್ನು ಯಾರು ಮಾಡಿದ್ರು, ಆ ಕೊಲೆಯ ಹಿಂದಿನ ರಹಸ್ಯ ಹಾಗೂ ಅದರಲ್ಲಿ ರಜನಿಕಾಂತ್ ಅವರ ಪಾತ್ರವೇನು ಎಂಬುದನ್ನ ದಟ್ಟವಾಗಿ ಹೆಣೆಯುತ್ತಾ ಮುಂದೆ ಸಾಗುತ್ತದೆ ಕೂಲಿ. ರಜನಿಕಾಂತ್ ಅವರ ದೇವರಾಜ್ ಅಲಿಯಾಸ್ ದೇವ ಎಂಬ ಪಾತ್ರ ಕಳೆದ 30 ವರ್ಷಗಳಿಂದ ಹಾಸ್ಟೆಲ್ ರೀತಿಯ ಒಂದು ವಸತಿ ಗೃಹವನ್ನ ನಡೆಸುವ ಜೊತೆಗೆ ಅಲ್ಲಿ ಉಳಿದಿರುವವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿದೆ. 30 ವರ್ಷದಿಂದ ಆ ವಸತಿ ಗೃಹದಲ್ಲಿರುವ ಹಳೆಯ ಟೆಲಿಫೋನ್ ಮತ್ತು ಅಷ್ಟೇ ವರ್ಷದಿಂದ ಅದು ಎದುರು ನೋಡುತ್ತಿರುವ ಒಂದು ಫೋನ್ ಕಾಲ್, ಸದಾ ಲಾಕ್ ಆಗಿರುವ ರೂಮ್ ನಂಬರ್ 114 ಹಾಗೂ ಅಲ್ಲಿರುವ ವ್ಯಕ್ತಿ, ಹೇಗೆ ಶ್ರುತಿ ಹಾಸನ್ ಅವರ ಪಾತ್ರ ರಜನಿಕಾಂತ್ ಅವರ ಪಾತ್ರಕ್ಕೆ ಕನೆಕ್ಟೆಡ್ ಆಗಿದೆ ಎಂಬುದನ್ನ ಅರಸುತ್ತಾ ಕತೆ ಹೋಗುತ್ತೆ. ಕ್ಯಾಟ್ ಅಂಡ್ ಮೌಸ್ ಚೇಸ್ ರೀತಿಯ ಇರೋ ದ್ವಿತೀಯಾರ್ಧ ನೀನಾ ನಾನಾ ಎಂಬಂತೆ ಮುಂದುವರೆದು ಬೋರ್ ಆಗೋಕೆ ಶುರು ಆದಾಗ ಉಪೇಂದ್ರ ಅವರ ಖಾಲಿಶಾ ಪಾತ್ರ ಎಂಟ್ರಿ ಮೂಲಕ ಭರ್ಜರಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದನ್ನ ತೋರಿಸುತ್ತಾ ತಲೆಗೆ ಹುಳ ಬಿಡುವ ನಿರ್ದೇಶಕರ ಪ್ರಯತ್ನ ಮೆಚ್ಚುವಂತದ್ದು. ಕೂಲಿ ಸಿನಿಮಾದ ಪಾಸಿಟಿವ್ ಅಂಶಗಳು. ನಿರ್ದೇಶಕರು ಉತ್ತಮ ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡಿರುವುದರಿಂದ ಪ್ರತಿಯೊಬ್ಬರ ಅಭಿನಯವೂ ಅಂದುಕೊಂಡಂತೆ ಮೂಡಿ ಬಂದಿದೆ. 73ರ ವಯಸ್ಸಿನಲ್ಲೂ ಫುಲ್ ಎನರ್ಜೆಟಿಕ್ ಆಗಿ ನಟಿಸಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಒಂದರ್ಥದಲ್ಲಿ ಮೆಚೂರ್ಡ್ ಆಗಿರೋ ಪಾತ್ರವನ್ನ ನಿಭಾಯಿಸಿದ್ದಾರೆ. ಸಲಾರ್ ಸಿನಿಮಾದಲ್ಲಿ ತುಂಬಾ ವೀಕ್ ಅನಿಸಿದ್ದ ಶ್ರುತಿ ಹಾಸನ್ ಇಲ್ಲಿ ತಮ್ಮ ಅಭಿನಯದಿಂದ ಉತ್ತಮ ಅಂಕ ಗಳಿಸುತ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಗ್ಲಾಮರಸ್ ರೋಲ್ಗಳಿಂದ ಗುರುತಿಸಿಕೊಂಡಿದ್ದ ರಚಿತಾರಾಮ್ ಅವರನ್ನು ನಿರ್ದೇಶಕರು ಇಲ್ಲಿ ಪಾತ್ರಕ್ಕನುಗುಣವಾಗಿ ಪೋಷಿಸಿದ್ದು ವಾವ್ ಅನಿಸುತ್ತದೆ. ಮಲಯಾಳಂ ಚಿತ್ರರಂಗದಲ್ಲಿ ಒಬ್ಬ ನಟನಾಗಿ ಹಾಗೂ ನಿರ್ಮಾಪಕನಾಗಿಯೂ ಗುರುತಿಸಿಕೊಂಡಿರುವ ಶೋಭಿನ್ ಸಾಹೇಲ್ ಅವರ ಪಾತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅಮೀರ್ ಖಾನ್ ಅವರ ತಾಹ ಎಂಬ ಪಾತ್ರ ಪೋಷಣೆ ಮತ್ತು ಅವರಿಗೆ ಬರೆಸಿರುವ ಹಿಂದಿ ಡೈಲಾಗ್ಗಳು ಈ ಹಿಂದಿನ ಅಮೀರ್ ಖಾನ್ ಅವರ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಸಿನಿಮಾಗಳ ಡೈಲಾಗ್ಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳನ್ನ ಮೀರಿಸೋ ಮಟ್ಟಿಗೆ ಇಲ್ಲಿವೆ. ಈ ಸಿನಿಮಾದ ಬಹುದೊಡ್ಡ ಪಾಸಿಟಿವ್ ಅಂಶ ಏನಂದ್ರೆ ಅದು ಅನಿರುದ್ಧ್ ಅವರ ಮ್ಯೂಸಿಕ್. ಅನಿರುದ್ಧ್ ತಮ್ಮ ಹಿಂದಿನ ಎಲ್ಲಾ ಸಿನಿಮಾಗಳಿಗೆ ಹೋಲಿಸಿದ್ರೆ ಇಲ್ಲಿ ಅತಿ ಹೆಚ್ಚು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಜೈಲರ್ ನಲ್ಲಿ ರಜನಿಕಾಂತ್ ಅವರ ಪಾತ್ರಕ್ಕೆ ಇದ್ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲಾ ಸನ್ನಿವೇಶಗಳಲ್ಲೂ ರಿಪೀಟ್ ಆಗಿತ್ತು ಮತ್ತು ತುಂಬಾ ಫೋರ್ಸ್ಡ್ ಅನ್ನಿಸುವ ರೀತಿಯಲ್ಲಿ ಇತ್ತು. ಆದರೆ ಇಲ್ಲಿನ BGM ಪ್ರಾಪರ್ ಆಗಿ ಕತೆಗೆ ಬ್ಲೆಂಡ್ ಆಗಿದೆ. ಸಿನಿಮಾಟೋಗ್ರಫಿ ವಿಷಯದಲ್ಲಿ ಲೋಕೇಶ್ ಅವರ ಎಲ್ಲಾ ಸಿನಿಮಾಗಳು ನೈಟ್ ಶೇಡ್ ಹಾಗೂ ಯೆಲ್ಲೋ ಹ್ಯೂಸ್ ಕಲರ್ ಪ್ಯಾಲೆಟ್ ಮೂಲಕ ಒಂದು ಡಾರ್ಕ್ ಥ್ರಿಲ್ಲರ್ ನ ಅನುಭವ ನೀಡುವುದರಿಂದ ಅದೇ ರೀತಿಯ ಕ್ಯಾಮರಾ ಕೈಚಳಕ ಇಲ್ಲಿಯೂ ಮುಂದುವರಿಯುತ್ತದೆ. ಮಾರ್ವೆಲ್ ಅವರ ಅವೆಂಜರ್ಸ್ ಸಿನಿಮಾಗಳಲ್ಲಿ ಎಲ್ಲಾ ಸೂಪರ್ ಹೀರೋಗಳು ಒಟ್ಟಿಗೆ ಬರುವಂತೆ ನಿರ್ದೇಶಕ ಲೋಕೇಶ್ ಕನಗರಾಜ ಕಮಲ್ ಹಾಸನ್ ಅವರ 2022ರ ವಿಕ್ರಮ್ ಸಿನಿಮಾದ ಮೂಲಕ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಿ ತಮ್ಮದೇ ಆದ ಟೆಂಪ್ಲೇಟ್ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ರು. 2023ರಲ್ಲಿ ಇದೇ ಟೆಂಪ್ಲೇಟ್ ಬಳಸಿಕೊಂಡಿದ್ದು ರಜನಿಕಾಂತ್ ಅವರ ಜೈಲರ್ ಸಿನಿಮಾ. ವಿಕ್ರಮ್ ಸಿನಿಮಾದಲ್ಲಿ ಲೋಕೇಶ್ ಮಾಡಿದ ಮಿಸ್ಟೇಕ್ಸ್ ಗಳನ್ನ ತಿದ್ದಿ ತಮ್ಮದೇ ಶೈಲಿಯ ಆಕ್ಷನ್ ಕಾಮಿಡಿ ಸಿನಿಮಾ ಮಾಡಿದ್ದರು ನಿರ್ದೇಶಕ ನೆಲ್ಸನ್. ಮೋಹನ್ ಲಾಲ್, ಜಾಕಿ ಶ್ರಾಫ್, ಶಿವರಾಜ್ ಕುಮಾರ್ ಅವರ ಅತಿಥಿ ಪಾತ್ರ ವಹಿಸಿದ್ದರೂ ಶಿವರಾಜ್ ಕುಮಾರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಓಜಿ ಸ್ವ್ಯಾಗ್ ಮತ್ತು ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸಿದ್ದವು. ಇಂದು ತೆರೆಕಂಡಿರುವ ಕೂಲಿ ಸಿನಿಮಾ ಕೂಡ ಇದೇ ರೀತಿಯ ಪಾತ್ರ ಪೋಷಣೆ ಮುಂದುವರೆಸುತ್ತಾ ಅತಿಥಿ ಪಾತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಅಮೀರ್ ಖಾನ್, ಸತ್ಯರಾಜ್ ಅವರನ್ನ ಒಂದು ಸ್ವ್ಯಾಗ್ ಮುಖಾಂತರ ತೋರಿಸುವ ಪ್ರಯತ್ನವನ್ನ ಮಾಡಿದೆ.
ಉಪೇಂದ್ರ ಮತ್ತು ಅಮೀರ್ ಖಾನ್ ಅವರ ಪಾತ್ರಗಳು ಸಿನಿಮಾದಲ್ಲಿ ಇರದಿದ್ದರೂ ಅಥವಾ ಅಷ್ಟೇನು ಹೆಸರಿರದ ನಟರುಗಳು ನಿಭಾಯಿಸಿದ್ದರೂ ಕಥೆಯಲ್ಲಿ ಅಂತಹ ಬದಲಾವಣೆ ಏನೂ ಆಗುತ್ತಿರಲಿಲ್ಲ. ತಮಿಳೇತರ ಸಿನಿಮಾ ಮಾರುಕಟ್ಟೆಯಲ್ಲಿ ಈ ಸಿನಿಮಾವನ್ನ ವಿಸ್ತರಿಸುವ ಹಂಬಲಕ್ಕೆ ಬಿದ್ದಂತೆ ತೋರುತ್ತೆ ಚಿತ್ರತಂಡ. ಆಕ್ಷನ್ ರೂಟೀನ್ ರೀತಿಯಲ್ಲಿ ಮೂಡಿ ಬಂದಿದೆ. ಇಲ್ಲಿ ಆಕ್ಷನ್ಗಿಂತ ಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರುವುದರಿಂದ ನೋಡುವವರಿಗೆ ಅಷ್ಟೇನು ಸ್ಪೆಷಲ್ ಅನಿಸೋದಿಲ್ಲ. ಯಾಕೋ ನಾಗಾರ್ಜುನ ಅವರಿಗೆ ನೀಡಿರುವ ಪಾತ್ರ ವೀಕ್ ಅನ್ನಿಸ್ತು. ಪ್ರಥಮಾರ್ಧ ಮತ್ತು ದ್ವಿತೀಯಾರ್ಧದಲ್ಲಿ ಒಟ್ಟಾರೆ 20 ನಿಮಿಷಗಳನ್ನ ಕಟ್ ಮಾಡಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನಂಗನ್ನಿಸ್ತು. ಅಶ್ಲೀಲ ಅನಿಸುವ ಯಾವುದೇ ಸೀನ್ಗಳು ಈ ಸಿನಿಮಾದಲ್ಲಿ ಇಲ್ಲ. ಅಷ್ಟಾದ್ರೂ ಸೆನ್ಸಾರ್ ಬೋರ್ಡ್ ಎ ರೇಟಿಂಗ್ ಕೊಟ್ಟಿದ್ದು ಯಾಕೆ ಅಂತ ನಂಗೂ ಕಾಡ್ತು. ಕೂಲಿ ಸಿನಿಮಾಗೆ ನಾವು ಕೊಡೋ ರೇಟಿಂಗ್ 3/5. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹಾಗೂ ಈ ರೀತಿಯ ಕಂಟೆಂಟ್ಗಾಗಿ ದಿ ಮೂವಿ ಟ್ರಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.